ರಾಶಿ ಹೇಗಿದೆ ಇಲ್ಲ, ಹೌದು, ಸುಳ್ಳು. ಯಾವ್ದ್ರಲ್ಲಿ ಸುಳ್ಳು? ತಿಳಿತಾ ಇರೋದ್ರಲ್ಲಿ ಸುಳ್ಳು. ರಾಶಿ ಇದೆ, ನಾವು ತಿಳ್ಕೊಂಡಿರೋ ರಾಶಿ ಸುಳ್ಳು. ಇದೆಷ್ಟು ಆಶ್ಚರ್ಯ ಅಲ್ಲ? ರಾಶಿ ಇದೆ, ನಾವು ತಿಳ್ಕೊಂಡಿರೋ ರಾಶಿ ಸುಳ್ಳು. ಅಂದ್ರೆ ಇನ್ಯಾವ ರಾಶಿ ಇರಡದೆ. ಇದಕ್ಕೆ ಮೀರಿ ಬೃಹತ್ ರಾಶಿ ಅಂತ ಹೇಳ್ತಾರೆ. ವಿಚಾರ ಬೇಕಲ್ಲ? ಗುರುಗಳೇ, ಯಾವ್ದಪ್ಪ ಅಂದ್ರೆ ಈಗ ನೀವು ತಿಳ್ಕೊಂಡ್ರೆ ಅದು ಬೃಹತ್ ರಾಶಿ ಆಗತ್ತೆ. ಈಗ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಈ ನಮ್ಮ ದೇಹ ತಿಂದಿರುವ ಊಟದ ಸಮೂಹದ ರಾಶಿ. ಒಪ್ಕೋಬೋದಾ? ಖಂಡಿತ ಗುರುಗಳೇ. ಸ್ವೀಟು, ಖಾರ, ಚಿಕನ್ನು, ಮಟನ್ನು, ನಾನ್ ವೆಜ್ಜು, ವೆಜ್ಜು ಎಲ್ಲ ಓವರ್ ಅಲ್ಲಿ ನಾವೇನೇನ್ ತಿಂದಿದೀವಿ ಎಲ್ಲಾನು ಸೇರಿ ಇದ್ರ ರಾಶಿ ನಮ್ ದೇಹ. ಹೌದಾ? ಹೌದು. ಇದು ನಿಜವಾದ ರಾಶಿ. ನಾವು ಕೇಳುತ್ತಿರುವ ರಾಶಿ ಸುಳ್ಳು. ಈಗ ತಿಂತಿರೋ ನಾವು, ಹೌದು, ದೇಹ ಬೆಳೆಸಿರೋ ನಾವು, ಸಣ್ಣ ಇದಿರೋ, ದಪ್ಪ ಇದಿರೋ, ಎತ್ತರ ಇದಿರೋ, ಕುಳ್ಗಿದಿರೋ. ಹೌದಾ? ನೀವು ತಿನ್ನೋ ಊಟದ ರಾಶಿನೇ ನಿಮ್ ದೇಹ. ಹೌದು, ಇದೊಂದು ಭಾಗ. ಮನಸ್ಸು, ಬುದ್ಧಿ ಅಂತ ಬರ್ತಕ್ಕಂತ ವಿಚಾರದಲ್ಲಿ ನಾನು ಅನ್ನೋ ವಿಚಾರ ಬಂದ ಮೇಲೆ ಶುರುವಾಗೋದು ಭಾವನೆ. ಹೌದಾ? ಈ ಭಾವನೆ ಯಾವಾಗ ಪ್ರಾರಂಭ ಆಯ್ತು ಮಗುವಿಗೆ, ಇವತ್ತಿನವರೆಗೂ ಈ ಕ್ಷಣದವರೆಗೂ ಆ ಭಾವನೆಗಳ ರಾಶಿ ಒಂದು. ಅದು ಸರಿನಾ, ಇದು ಸರಿನಾ, ಬಿಳಿದ ಕಳ್ಳ, ಕಪ್ಪದ ಕಳ್ಳ, ಶೀತ ಸರಿನಾ, ನೆಗಡಿ ಸರಿನಾ, ಇದೆಲ್ಲ ಭಾವನೆಗಳು. ಹೌದಾ? ಆ ಹುಡುಗಿ ಮಾಡ್ಕೊಂಡ್ರಂಗೆ, ಈ ಹುಡುಗನ್ ಮಾಡ್ಕೊಂಡ್ರಂಗೆ, ಮದುವೆ ಅವತ್ ಮಾಡ್ಕೊಂಡ್ರಂಗೆ, ತಿರುಪ್ತಿರು ಮಾಡ್ಕೊಂಡ್ರಂಗೆ, ಮನೆ ಮುಂದೆ ಮಾಡ್ಕೊಂಡ್ರಂಗೆ, ಭಾವನೆಗಳು. ಇದೊಂದು ರಾಶಿ. ಹೌದಾ? ಈ ಎರಡೂ ರಾಶಿ ನಮ್ ದೇಹ, ಮನಸ್ಸು. ಇದಕ್ಕೆ ಮೀರಿರುವುದೇ ಬೃಹತ್ ರಾಶಿ.